ಎಲ್ರಿಗೂ ನಮಸ್ಕಾರ. ಇವತ್ತು ನಿನ್ನೆ ಆಗಿದಂತಹ ಎಕ್ಸಾಮು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಸ್ದು ಕ್ವಶನ್ ಪೇಪರ್ಸ್ ನೋಡೋಣ. ಸಿ ನಿಮಗೆ ಏನು ಹೇಳಬೇಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಮತ್ತು ಈಗ ರೀಸೆಂಟ್ ಆಗ್ತಿರೋ ಎಕ್ಸಾಮ್ಸು ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಮ ಸ್ಟೂಡೆಂಟ್ಸ್ ಒಬ್ರು ಹೇಳಿದರು, ಮ್ಯಾಮ್ ನೀವು ಮಾಡಿರೋ 4-5 ಕ್ವಶನ್ ಪೇಪರಿಂದ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಒಂದು 4 to 5 ಕ್ವಶನ್ಸ್ ಬಂದಿತ್ತು, ನನಗದು ಆನ್ಸರ್ ಮಾಡೋಕ್ಕಾಯಿತು. ಸಿ ಜಸ್ಟು 5 ರಿಂದ 6 ಗಂಟೆ ಸ್ಪೆಂಡ್ ಮಾಡಿ 5 ರಿಂದ 6 ಕ್ವಶನ್ ಬರೋದಂದರೆ ಇಟ್ಸ್ ಆ್ಯಕ್ಚುಲಿ ವೆರಿ ಗುಡ್ ಹಿಟ್ ಅದು. ಅಷ್ಟು ಶಾರ್ಟ್ ಟೈಮಲ್ಲಿ ನಾವು 5 ಕ್ವಶನಿಗೆ ಆನ್ಸರ್ ಮಾಡ್ತೀವಿ ಅಂತ ಅಂದರೆ. ಸೊ ಇದರಿಂದ ಅರ್ಥ ಆಗೋದೇನಂತಂದರೆ ಎಕ್ಸಾಮ್ಸು ಟಫ್ ಇರೋದಿಲ್ಲ, ನಮಗೆ ಗೊತ್ತಿರೋದಿಲ್ಲ ನಾವು ಎಲ್ಲಿ ಓದಬೇಕು ಏನು ಓದಬೇಕಂತ, ಹಾಗಾಗಿ ಎಕ್ಸಾಮ್ ಟಫ್ ಆಗುತ್ತೆ. ಇವತ್ತು ನೋಡೋಣ ಮ್ಯಾಕ್ಸಿಮಮ್ ಎಷ್ಟು ಕ್ವಶನ್ಸ್ ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ಮಾಡೋಣ, ಆ್ಯಂಡ್ ಎಲ್ಲಿಂದ ಕ್ವಶನ್ಸ್ ಬರ್ತಿದೆ ಅನ್ನೋದು ಒಂದು ಐಡಿಯಾ ಬರುತ್ತೆ. ಓಕೆ, ಫಸ್ಟ್ ಕ್ವಶನ್ ನೋಡಿ. ವಿತ್ ಅ ರೆಫರೆನ್ಸ್ ಆಫ್ ದಿ ಹಿಸ್ಟ್ರಿ ಆಫ್ ಮೆಡಿವೆಲ್ ಆಫ್ ಇಂಡಿಯಾ, ಇರಾಕೀಸ್, ಕುರು, ಸನೀಸ್ ಆ್ಯಂಡ್ ಮುಲ್ತಾನೀಸ್ ಡಿನೋಟ್ಸ್. ಏನಂತ ಕರೀತಾರೆ ಇದು ಯಾರಂತ ಕೇಳಿದ್ದಾರೆ. ಇವರು ಟ್ರೇಡರ್ಸ್ ಅಂದರೆ ವ್ಯಾಪಾರಸ್ಥರು. ಇರಾಕೀಸು, ಕುರಾಸಾನೀಸು, ಮುಲ್ತಾನಿಗಳನ್ನು ವ್ಯಾಪಾರಿಗಳೆಂದು ಸೂಚಿಸಲಾಗುತ್ತಿತ್ತು. ಅದರದ್ದು ಎಕ್ಸ್ಪ್ಲನೇಷನ್ ಲಾಸ್ಟ್ ಟೈಮ್ ಹೇಗೆ ಮಾಡಿದ್ದೀನಿ ಹಾಗೆ ಕೊಟ್ಟಿದ್ದೀನಿ. ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಟ್ರೇಡರ್ಸ್ ವರ್ ಆಕ್ಟಿವ್ ಇನ್ ದ ಸಬ್ ಕಾಂಟಿನೆಂಟ್ ಇವರು. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಬ್ಯಾಟಲ್ಸ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ನಮಗಿದು ಮೇಜರ್ಲಿ ಗೊತ್ತಿರಬೇಕು. ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್ ಯಾವಾಗ ನಡೀತು, ಬ್ಯಾಟಲ್ ಆಫ್ ಚಂದೇರಿ ಯಾವಾಗ ನಡೀತು, ಬ್ಯಾಟಲ್ ಆಫ್ ಖನ್ವಾ ಯಾವಾಗ ನಡೀತು, ಬ್ಯಾಟಲ್ ಆಫ್ ಚೌಸಾ. ಆ ಬ್ಯಾಟಲ್ದು ನಮಗೆ ಇಸ್ವಿ ಗೊತ್ತಿಲ್ಲ ಅಂತಂದರೆ ನಾವು ಕ್ರೊನಾಲಜಿಕಲಿ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಓದುವಾಗ ಇಸ್ವಿ ಗೊತ್ತಿಲ್ಲ ಅಂದ್ರೂ ಯಾವ್ದ್ರ ನೆಕ್ಸ್ಟ್ ಯಾವ್ದು ಬಂತು ಅಂತ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಮಾಡಿದ್ದೀನಿ, ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ತು 26ಅಲ್ಲಿ ನಡೀತು, ಖನ್ವಾ ಬಂದು 27, ಚೌಸಾ ಬಂದು 39, ಚಂದೇರಿ ಬಂದು 28. ಇದು ಕನ್ವ ಮತ್ತು ಚೌಸಾ ಎರಡು ಇಂಟರ್ಚೇಂಜ್ ಆಗಿದೆ. ಅಷ್ಟು ಗೊತ್ತಿದ್ರೆ ನೀವು ಆನ್ಸರ್ ಮಾಡ್ಬೋದು ಇದು. ಸೊ ಈ ಥರ ಕೇಳಿದ್ದಾರೆ ಅಂದರೆ ನೆಕ್ಸ್ಟು ಬ್ಯಾಟಲ್ ಆಫ್ ಬಕ್ಸಾರು, ಪ್ಲಾಸಿ ಇವೆಲ್ಲ ಆ್ಯಕ್ಚುಲಿ ಕೇಳಿದ್ದಾರೆ, ಬಟ್ ಅಲ್ಲಿ ಡೇಟ್ಸನ್ನು ಕೇಳ್ಬೋದು ಕೆಲವು ಸಲ. ಮತ್ತು ವಾಂಡಿ ವಾಶು ಯಾರ್ಗಳ ಮಧ್ಯ ನಡೀತು. ಈಗ ಒಂದು ವಾರ್ಸ್ ಬಗ್ಗೆ ಬಂದಿದೆ ಅಂದರೆ ನೀವು ಅದ್ರದ್ದು 360 ಡೈಮೆನ್ಷನಲ್ಲಿ ಮಿಡಿವೇಲ್ ಟೈಮಲ್ಲಿ ಆಗಿರೋಂಥ ವಾರ್ಸ್ಗಳ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ನೆಕ್ಸ್ಟ್, ದ ಮುಘಲ್ ಎಂಪೈರ್ ಇನ್ ಟರ್ಮ್ಸ್ ಆಫ್ ಸಯುರ್ಗಲ್ ಡಿನೋಟ್ಸ್. ಏನು ಸಯುರ್ಗಲ್ ಅಂತಂದರೆ ಲ್ಯಾಂಡ್ ಗ್ರಾಂಟೆಡ್ ಟು ಸಪೋರ್ಟ್ ಸ್ಕಾಲರ್ಸ್, ಮೆನ್ ಎಂಗೇಜ್ಡ್ ಇನ್ ಸ್ಪಿರಿಚುವಲ್ ಪರ್ಸ್ಯೂಟ್, ಇಂಡಿಜೆನ್ಸ್, ವಿಡೋಸ್ ಆ್ಯಂಡ್ ರೆಸ್ಪೆಕ್ಟಬಲ್ ಮೆನ್ ವಿತೌಟ್ ಎನಿ ಎಂಪ್ಲಾಯ್ಮೆಂಟ್. ಇದರ ಅರ್ಥ ಇದೆಲ್ಲ ಸ್ವಲ್ಪ ಗೊತ್ತಿಲ್ಲ ಅಂದರೆ ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಸೊ ಇದನ್ನ ಇಫ್ ನಾನು ಎಕ್ಸಾಮ್ ಬರಿತಾ ಇದ್ರೆ ಐ ವುಡ್ ಹ್ಯಾವ್ ಲೆಫ್ಟ್ ದಿಸ್ ಕ್ವಶನ್ಸ್. ಈಗ ಸಯುರ್ಗಲ್ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ನಾನು ರಿಸ್ಕ್ ತೊಗೊಂಡ್ರೆ ಅಲ್ಲಿ ತಪ್ಪಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಕ್ಸ್ಪ್ಲೇಷನ್ ನೀವು ಓದ್ಕೊಳ್ಳಿ. ಇದು ವಿಡೋಸು, ಸ್ಕಾಲರ್ಸ್ಗೆ ಮತ್ತು ರೆಸ್ಪೆಕ್ಟಬಲ್ ಮೆನ್ನು ಇವರಿಗೆಲ್ಲ ಕೊಡ್ತಿದ್ದಂಥ ಲ್ಯಾಂಡ್ ಅದು. ಸಿ ಲಾಸ್ಟ್ ಟೈಮ್ದು ಯಾರಾದರೂ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ದು ನಂದು ಕ್ವಶನ್ ಪೇಪರ್ ಏನಾದರೂ ಅವರು ಅನಲೈಸಸ್ ಕ್ಲಾಸಸ್ ನೋಡಿದರೆ ಈ ಕ್ವಶನ್ ಈಸಿಯಾಗಿ ಆನ್ಸರ್ ಮಾಡ್ತಿದ್ರು. ಹೆಂಗೆ ಗೊತ್ತಾ, ಪ್ರಾಜೆಕ್ಟ್ ವಿಸ್ತಾರ ಬಗ್ಗೆ ಅಲ್ಲಿ ಕ್ವಶನ್ ಕೇಳಿದ್ರು ನೋಡಿ. ಪ್ರಾಜೆಕ್ಟ್ ವಿಸ್ತಾರ ಒಂದು ನಿಮಗೆ ಗೊತ್ತಿದ್ರು ಕೂಡ B-2 ಇಂಟಿಗ್ರೇಟೆಡ್ ಅಗ್ರಿ ಆ್ಯಂಡ್ ಅಡ್ವೈಸರಿ ಪ್ಲಾನಿಂಗ್ ಅಂತ ನಿಮ್ಮ ಆನ್ಸರ್ ಕರೆಕ್ಟ್ ಆಗ್ತಿತ್ತು. ದಿಸ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ವಾಚಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆರ್ ರೀಸೆಂಟ್ ಎಕ್ಸಾಮ್ ಕ್ವಶನ್ ಪೇಪರ್ ಡಿಸ್ಕಷನ್. ಅವಾಗ ಏನಾಗುತ್ತೆ, ನಮ್ಮ ತಲೆಯಲ್ಲಿ ನೆನಪಿರುತ್ತೆ ನೋಡಿ. ದಿಶಾ ಸ್ಕೀಮ್ ಅಂದರೆ ಆಕ್ಸೆಸ್ ಟು ಜಸ್ಟಿಸ್ ಇನ್ ಅಂಡರ್ ಸರ್ವ್ಡ್ ಏರಿಯಾಸ್. ಪ್ರಾಜೆಕ್ಟ್ ವಿಸ್ತಾರ ಇಂಟಿಗ್ರೇಟೆಡ್ ಅಗ್ರಿ ಅಡ್ವೈಸರಿ ಆ್ಯಂಡ್ ಪ್ಲಾನಿಂಗ್. ಸುಕನ್ಯಾ ಸಮೃದ್ಧಿ ಯೋಜನಾ ಫಿನಾನ್ಷಿಯಲ್ ಸೆಕ್ಯೂರಿಟಿ ಫಾರ್ ಗರ್ಲ್ ಚೈಲ್ಡ್, ಆ್ಯಂಡ್ PM ಫಸಲ್ ಬಿಮಾ ಯೋಜನಾ ನಮ್ಗೆ ಗೊತ್ತೇ ಇದೆ, ಇನ್ಶೂರೆನ್ಸ್ ಫಾರ್ ಕ್ರಾಪ್ ಲಾಸಸ್. ಸೊ ಎಲ್ಲವೂ A1 2 3 4 ಅಂತಲೇ ಇದಾಗಿದೆ. ಈಗ ಈ ಥರ ಕ್ವಶನ್ಸ್ ಕೇಳಿದ್ರೆ ನೆಕ್ಸ್ಟ್ ಇದ್ರದ್ದು ಡೀಟೇಲಿಂಗ್ ಕೇಳ್ಬೋದು. ಅಂದರೆ ಪ್ರಾಜೆಕ್ಟ್ ವಿಸ್ತಾರ ಸ್ಕೀಮ್ ಯಾವ ಮಿನಿಸ್ಟ್ರಿ ಕೆಳಗೆ ಬರುತ್ತೆ, ಅಥವಾ ದಿಶಾ ಸ್ಕೀಮ್ ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತೆ, ಅಥವಾ ಇದು ಸಪ್ರೇಟ್ ಸ್ಕೀಮು, ಅಥವಾ ಅದರಲ್ಲಿರೋ ಫೀಚರ್ಸ್ ಏನು, ಇದನ್ನೆಲ್ಲ ಕೇಳ್ಬೋದು. ಸೊ ಯು ಶುಡ್, ಈಗ ಹಳೆ ಕ್ವಶನ್ ಪೇಪರ್ ಬಂದಿದೆ ಅಂದರೆ ಅದ್ರ ಸುತ್ತಮುತ್ತ ಇರೋದು, ಅದ್ರದ್ದು ಫೀಚರ್ಸು, ಅದ್ರದ್ದು ಅಡ್ವಾಂಟೇಜಸ್ಸು ಇದನ್ನ ನೀವು ಓದ್ಕೊಬೇಕು. ಇಲ್ಲ ಅದಷ್ಟು ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಇದು ಫಸಲ್ ಬಿಮಾ ಯೋಜನೆ ಇನ್ನೊಂದೇನಂತಂದರೆ ಅದರಲ್ಲಿ ಇನ್ಶೂರೆನ್ಸ್ ಎಷ್ಟು ಪರ್ಸೆಂಟೇಜು ಯಾವ್ಯಾವ ಫಸಲುಗಳಿಗೆ, ಅಂದರೆ ರಾಬಿ, ಖಾರಿಫ್, ಕಮರ್ಷಿಯಲ್ ಕ್ರಾಪ್ಸಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಆಫ್ ಪ್ರೀಮಿಯಂ ಕಟ್ಟಬೇಕು ಅನ್ನೋದು ಒಂದು ಕ್ವಶನ್ ಆಗಬಹುದು. ಸೊ ಗೋ ಥ್ರೂ ಇಟ್ ಒನ್ಸ್. ನೆಕ್ಸ್ಟ್,
ಗ್ರೂಪಿಂಗ್. ಕ್ವಾಡ್ ಅಂದರೆ ಏನು? ಕ್ರಿಟಿಕಲ್ ಆ್ಯಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್. ಕ್ವಾಡ್ದು ಇಲ್ಲಿ ಇದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಯು ಶುಡ್ ನೋ ಅಬೌಟ್ ದ ಕಂಟ್ರೀಸ್. ಕ್ವಾಡ್ ಯಾವ್ಯಾವ ಕಂಟ್ರೀಸ್. ಮತ್ತು ಆಸ್ಟ್ರೇಲಿಯಾ, ಯು ಕೆ, ಯು ಎಸ್ ಅದ್ರದ್ದು ಏನೇನು ಸಬ್ಮರಿನ್ ಆ್ಯಂಡ್ ಎ ಐ ಕೆಪಾಬಿಲಿಟೀಸ್. IMEC ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಕನೆಕ್ಟಿವಿಟಿ. SCO ಕೌಂಟರ್ ಟೆರರಿಸಮ್ ಆ್ಯಂಡ್ ಯುರೇಷಿಯನ್ ಕಾರ್ಪೊರೇಷನ್. ಇದು ಕೊಟ್ಟಿದ್ದಾರೆ ಇವು 4 ಅಂದರೆ ನೆಕ್ಸ್ಟ್ ಕ್ವಾಡ್ ಮೇಲೆ ಮಾತ್ರ ಸಪ್ರೇಟ್ ಕ್ವಶನ್ ಆಗ್ಬೋದು. SCO ಮೇಲೆ ಆಗ್ಬೋದು. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಇದ್ರದ್ದು ಮಿಲಿಟ್ರಿದು ಯಾವುದಾದ್ರೂ ಇದೆಯಾ, ಎಕ್ಸಸೈಸಸ್ಸು, ಇದನ್ನು ಸ್ವಲ್ಪ ಡೀಟೇಲಿಂಗಾಗಿ ಸರ್ಚ್ ಮಾಡಿ. ಏನಿಲ್ಲ, ಚಾಟ್ ಜಿ ಪಿ ಟಿಯಲ್ಲಿ ಹೋಗ್ಬಿಟ್ಟು ಕ್ವಾಡ್ ಬಗ್ಗೆ ಇನ್ಫಾರ್ಮೇಷನ್ ಕೊಡು ಅಂದರೆ ಒಂದು 5 to 6 ಇನ್ಫಾರ್ಮೇಷನ್ ಅಥವಾ 5 to 10 ಕೊಟ್ಟರು ಕೂಡ ಯು ವಿಲ್ ರಿಮೆಂಬರ್ ದ ಥಿಂಗ್ಸ್. ನಾನು ಪ್ರತಿಯೊಂದನ್ನು ನಿಮಗೆ ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಹಾಕೋಕ್ಕಾಗುತ್ತೆ ಇನ್ಫಾರ್ಮೇಷನ್ ಅಷ್ಟು ಹಾಕಿರ್ತೀವಿ. ಕಂಪ್ಲೀಟಾಗಿ ನೀವು ಸ್ವಲ್ಪ ಓದ್ಕೊಬೇಕು. ಈಗ ಇದು ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರು ಆ್ಯಕ್ಚುಲಿ ಇದೇ ಥರ ಕ್ವಶನ್ UPSC ಆಗಿತ್ತು ನೋಡಿ, ಅಲ್ಲಿಂದನೇ ತೆಗೆದು ಹಾಕ್ದಂಗಿದೆ ಇನ್ಫಾರ್ಮೇಷನ್. ಎಷ್ಟು ಲಿಂಕ್ ಆಗುತ್ತೆ ಒನ್ ಬೈ ಒನ್ ಕ್ವಶನ್ ಅನ್ನೋದು ನಮಗಿಲ್ಲೇ ಗೊತ್ತಾಗೋದು. ವಿತ್ ರೆಫರೆನ್ಸ್ ಟು ಇಂಡಿಯಾ ಅಫ್ಘಾನಿಸ್ತಾನ್ ರಿಲೇಷನ್ಶಿಪ್ post 2021, which of the following best explains the India's diplomat shift towards the Taliban regime? ಏನು ಮಾಡುತ್ತೆ ಇದು? 2021 ಹಿಂದಿನ ಭಾರತ ಮತ್ತು ಅಫ್ಘಾನಿಸ್ತಾನ ಸಂಬಂಧಗಳ ಕುರಿತಂತೆ ಈ ಕೆಳಗಿನ ಯಾವುದು ತಾಲಿಬಾನ್ ಆಡಳಿತದ ಕಡೆಗೆ ಭಾರತದ ರಾಜತಾಂತ್ರಿಕ ಬದಲಾವಣೆಯ ಉತ್ತಮ ವಿವರಣೆಯಾಗಿದೆ? ಅಭಿವೃದ್ಧಿ ಯೋಜನೆಗಳ ಮೇಲಿನ ಚೀನಾದ ಏಕಸಾಮ್ಯತೆಯನ್ನು ತಡೆಯುವುದು ಮತ್ತು ಕಾರ್ಯತಂತ್ರದ ನಿರ್ವಾತವನ್ನು ಕಡಿಮೆ ಮಾಡುವುದು. ಇದು ಓದಿಲ್ಲ ಅಂದರೆ ನಿಮಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ಓದಿಲ್ಲ ಅಂದರೆ ನಮ್ದು ಏನು ಮೇನ್ ಇರುತ್ತೆ ಅಂದರೆ ಅಂತಾರಾಷ್ಟ್ರೀಯ ತಾಲಿಬಾನ್ ರಾಜಕೀಯ ಅಧಿಕಾರವನ್ನು ನ್ಯಾಯಯುತಗೊಳಿಸೋದು ಇರಬಹುದು ಅನಿಸುತ್ತೆ. ತಾಲಿಬಾನ್ ಅಡಿಯಲ್ಲಿ ಅದು ಸ್ವಲ್ಪ 4th ಎಲಿಮಿನೇಟ್ ಮಾಡ್ಬೋದು. ಬಟ್ ಫಸ್ಟ್ ಮತ್ತು ಸೆಕೆಂಡ್ ಕನ್ಫ್ಯೂಸ್ ಆಗುತ್ತೆ. ಇವೆಲ್ಲ ನಿಮಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇರಬೇಕು. ಇದು ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಈ ಥರ ಬಂದರೆ ಸ್ವಲ್ಪ ಟಫ್ ಇದೆ ಆ ಕ್ವಶನ್. ನೆಕ್ಸ್ಟ್ ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಪ್ಲೇಸಸ್ ಇನ್ ದ ನ್ಯೂಸ್ ದೇರ್ ಜಿಯೋಗ್ರಫಿಕಲ್ ಫೀಚರ್ಸ್ ಲೊಕೇಶನ್. ಪೆಂಗಾಸು ಪಾಸ್ ಎಲ್ಲಿದೆ? ಪಾಸಸ್ ಬಗ್ಗೆ ಕ್ವಶನ್. ಬನಿಹಾಲ ಪಾಸ್, ಅಂಜಿಕದ್ ಬ್ರಿಡ್ಜ್ ಅಂದಾಗ ಅದು ಗೊತ್ತಾಗುತ್ತೆ ಯಾವುದು ಟ್ರಿಬ್ಯೂಟ್ರಿ ಮೇನ್ಲಿ. ನಿಮಗೆ ಬಿಗೆ 2 ಅಂತ ಒಂದು ಗೊತ್ತಾದ್ರೂ ಅರ್ಧ ಆನ್ಸರು ಯು ವಿಲ್ ಎಂಡ್ ಅಪ್ ವಿತ್ 1 and 3. ಸೊ ಮತ್ತೆ ಪೆಂಗಾಸು ಪಾಸ್ ಅಟ್ಲೀಸ್ಟ್ ಬನಿಹಾಲ್ ಪಾಸ್ ಎಲ್ಲಿದೆ ಅಂತ ಗೊತ್ತಾದರೆ ಜಮ್ಮು ಕಾಶ್ಮೀರಲ್ಲಿರೋದು, ಯುವರ್ ವರ್ಕ್ ಇಸ್ ಡನ್. B ಮತ್ತು C ಗೊತ್ತಾದರೆ ಆನ್ಸರ್ A ಅಂತ ಹಾಕ್ಬೋದು. ಅಟ್ಲೀಸ್ಟ್ ನಾನು ಹೇಳೋದು ಏನು ಗೊತ್ತಾ, ಇಲ್ಲ ನೋಡಿ, ಫಿಲಾಡೆಲ್ಫಿಯಾ ಇದು ಕೂಡ ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದ್ದೆ. ಬಟ್ ಅದು ನಿಮಗೆ Dಗೆ 4 ಎಲ್ಲ ಕಡೆನೂ ಇದೆ, ಸೊ ಅದು ಅಡ್ವಾಂಟೇಜ್ ಇಲ್ಲ. ಬಟ್ ಸಮ್ಟೈಮ್ಸ್ ಏನಂದರೆ Dಗೆ ಒಂದು ಆಪ್ಷನಲ್ಲಿ ಮಾತ್ರ 4 ಇದ್ದರೆ ಲಾಸ್ಟ್ ಕ್ವಶನ್ ಪೇಪರಲ್ಲೂ ಇದು ಬಂದಿತ್ತು ನೋಡಿ, ಮತ್ತೆ ರಿಪೀಟ್ ಆಗಿದೆ. ಲಾಸ್ಟ್ ಅಂದರೆ ರೀಸೆಂಟ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ಲೂ ಬಂದಿತ್ತು. ಅರ್ಥ ಆಗ್ತಿದೆ ಅಲ್ವಾ ನಿಮ್ಗಳಿಗೆ ಈ ಕ್ವಶನ್ ಪೇಪರ್ ಮಾಡೋದು? ನೋಡಿದ್ ಹಾರ್ಡ್ಲಿ ಇಟ್ ವಿಲ್ ಟೇಕ್ ಹಾಫ್ ಎನ್ ಅವರ್. ಇವಾಗ ನಾನಂತಾನೆ ಅಲ್ಲ, ಬೇರೆ ಯಾವುದೇ ಟೀಚರ್ಸ್ ಎಕ್ಸ್ಪ್ಲೈನ್ ಮಾಡಿದ್ರು 45 minutes 50 ಕ್ವಶನ್ಸ್ ಮಾಡಿಕೊಟ್ಟಿರ್ತಾರೆ. ಅಷ್ಟು ನೋಡಿ ನಿಮಗೆ 4ರಿಂದ 5 ಕ್ವಶನ್ ಬಂತಂದರೆ ಎಷ್ಟು ಅಡ್ವಾಂಟೇಜ್ ಅಲ್ವಾ? ಸ್ಮಾರ್ಟ್ ವರ್ಕ್ ಅಂತಾರೆ ಅದಕ್ಕೆ. ಹಾರ್ಡ್ ವರ್ಕು ನೀವು ಕಲಿಯೋದು, ಸ್ಮಾರ್ಟ್ ವರ್ಕು ಈ ಥರ ರೆಕಗ್ನೈಸ್ ಮಾಡೋದು. ರೆಕಗ್ನೈಸೇಷನ್ ಆಫ್ ಸ್ಟೇಟ್ಸ್ ಆಫ್ ಇಂಡಿಯಾ ವಾಸ್ ಕ್ಯಾರಿಡ್ ಔಟ್ ಆನ್ ದ ಬೇಸಿಸ್ ಆಫ್ ಲ್ಯಾಂಗ್ವೇಜ್. ಅದಕ್ಕೆ ನಿಮ್ಗೆ ಇವಾಗ ಲ್ಯಾಂಗ್ವೇಜ್ ಅಂತ ಕ್ವಶನ್ ಬಂದಿದ್ರೆ ಇವಾಗ ನೆಕ್ಸ್ಟು ಯಾವ ಕಮಿಟಿ ಅಂತ ಕೇಳಬಹುದು. ಫಜಲ್ ಅಲಿ ಕಮಿಟಿ, ಅದ್ರ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ. ಅದಿಲ್ಲ ಅಂತ ಅಂದರೆ ಇನ್ನೊಂದು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಬಗ್ಗೆ ಕೇಳ್ಬೋದು, ಇಲ್ಲ ಅಂದರೆ ಇದು ಏನು ಅಫಿಷಿಯಲ್ ಲ್ಯಾಂಗ್ವೇಜ್ ಬಗ್ಗೆ ಕೇಳ್ಬೋದು, ಶೆಡ್ಯೂಲ್ ಯಾವುದು ಅಂತ ಕೇಳ್ಬೋದು. ಇದು ಜಿಯೋಗ್ರಫಿ ಮತ್ತು ಪಾಲಿಟಿ ಯಾವುದ್ರ ಮೇಲೆ ಬೇಕಿದ್ರೂ ಕ್ವಶನ್ಸ್ ಆಗೋ ಚಾನ್ಸಸ್ ಇರುತ್ತೆ. Which of the following statement are true? The Peninsula Drainage System is older than the Himalayan one. Correct. The peninsulas are broad, largely graded, shallow valley, and rivers are mature stage. Older ಅಂತಂದರೆ ಡೆಫಿನೆಟ್ಲಿ ಮೆಚೂರ್ ಸ್ಟೇಜ್ ಇದ್ದೇ ಇರುತ್ತಲ್ವಾ. Western Ghats running closest to the western coast acts as a water divide between major peninsula river. Correct. ಸೊ ತುಂಬ ಜನರಿಕ್ ಸ್ಟೇಟ್ಮೆಂಟ್ಸ್ ಇದ್ದಾವೆ, ಯಾವುದು ಸ್ಪೆಸಿಫಿಕ್ ಆಗಿ ಹೈಯೆಸ್ಟ್ ಲಾರ್ಜೆಸ್ಟ್ ಆ ಥರ ಏನೂ ಕೇಳಿಲ್ಲ. ಸೊ ಯು ಕ್ಯಾನ್ ಈಸಿಲಿ ಟೇಕ್ ಅ ರಿಸ್ಕ್ ಇಫ್ ಯು ಡೋಂಟ್ ನೋ ಆಲ್ಸೋ ABC ಆಲ್ ಆಫ್ ದಿ ಅಬೋ ಅಂತ ಹಾಕ್ಬಹುದು. ಆ್ಯಂಡ್ ನೋಡಿ, ಮೇಜರಾಗಿ ನದಿಗಳ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅದು ನದಿಗಳದ್ದು ಬ್ರಿಡ್ಜ್ ಬಗ್ಗೆ ಆಗಿರಬಹುದು, ಅಥವಾ ಟ್ರಿಬ್ಯೂಟ್ರೀಸ್ ಆಗಿರ್ಬೋದು, ಅಥವಾ ಅದರದ್ದು ಫೀಚರ್ಸ್ ಆಗಿರ್ಬೋದು. ಸೊ ಸ್ವಲ್ಪ ಆರಾಮಾಗಿ ಓದ್ಕೊಳ್ಳೋದು ಬೆಟರ್. ನೆಕ್ಸ್ಟ್ ಕಮ್ಸ್
ವಿಚ್ ರಿವರ್ ಇಸ್ ದ ಮೇಜರ್ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ಬ್ರಹ್ಮಪುತ್ರ? ಇದಕ್ಕೆ ಆನ್ಸರು ರ್ಯಾಂಗ್ಪೋ ಸ್ಯಾಂಗ್ಪೋ ರಿವರ್. ಅವು ಸ್ಯಾಂಗ್ಪೋ ಅಂತ ಮಿಸ್ ಆಗಿದ್ದಕ್ಕೆ ಹಾಕಿದ್ದೀನಿ. ರ್ಯಾಂಗ್ಪೋ ಸ್ಯಾಂಗ್ಪೋ ರಿವರ್. ಇದ್ರ ಬಗ್ಗೆ ನೋಡಿ, ಬ್ರಹ್ಮಪುತ್ರ ರಿವರ್ ಬಗ್ಗೆ ಏನಾದರೂ ಒಂದು ಕ್ವಶನ್ ಕೇಳ್ತಾರೆ. ಬ್ರಹ್ಮಪುತ್ರ ರಿವರ್ದು ಲೆಫ್ಟ್ ಬ್ಯಾಂಕು, ರೈಟ್ ಬ್ಯಾಂಕು, ಮತ್ತೆ ಏನಂತಾರೆ ಇನ್ನೊಂದು, ಇದು ಯಾವುದು ಅಲ್ಲಿ ಐಲ್ಯಾಂಡ್ ಇದೆ, ಮತ್ತೆ ಯಾವ ನ್ಯಾಷನಲ್ ಪಾರ್ಕ್ಸ್ ಇದೆ ಅಥವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಇದೆ. ಸೊ ಬ್ರಹ್ಮಪುತ್ರ, ಗಂಗಾ, ಯಮುನಾ ಇಂಪಾರ್ಟೆಂಟ್. ಈ ಕಡೆ ಕೆಳಗೆ ಬಂದರೆ ಗೋದಾವರಿ, ಕಾವೇರಿ, ಕೃಷ್ಣ, ಇವು ಮೂರು ಇಂಪಾರ್ಟೆಂಟ್. ಅಂದರೆ ನೀವು ಯಾವ ರಿವರ್ ಓದಿಲ್ಲ ಆದ್ರೂ ಇದನ್ನ ಓದಲೇಬೇಕಾಗತ್ತೆ. What type of climate characterized by Death Valley? Death Valley, it's a hot desert. ಡೆತ್ ವ್ಯಾಲಿದು ಕ್ವಶನ್ನು. ನೆಕ್ಸ್ಟು ಇನ್ನೊಂದು ಏನಂದರೆ, ಇದು ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಬರುತ್ತೆ. ವರ್ಲ್ಡ್ ಜಿಯೋಗ್ರಫಿ ನಾವು ಆ್ಯಕ್ಚುಲಿ ಆಲ್ ದ 10 ಟೈಪ್ಸ್ ಆಫ್ ಏನಂತಾರೆ ಕ್ಲೈಮೇಟ್ಸ್ ಬಗ್ಗೆ ಓದಿದಾಗ ಅಲ್ಲಿ ಎಕ್ಸಾಂಪಲ್ಸ್ ಇರುತ್ತೆ. ಆ ಎಕ್ಸಾಂಪಲ್ಸ್ ಇದು ಆ್ಯಕ್ಚುಲಿ ನಮಗೆ 11th ಜಿಯೋಗ್ರಫಿಯಲ್ಲೂ ಇದೆ. ಇಲ್ಲ ಅಂತ ಅಂದರೆ ಜಿ ಸಿಲಿಯಾಂಗ್ ಬುಕ್ಕಲ್ಲಿದೆ. ಆ ಜಿ ಸಿಲಿಯಾಂಗ್ ಬುಕ್ ನಿಮಗೆ ಫಸ್ಟ್ ಟೈಮ್ ಓದುವಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಸೆಕೆಂಡ್ ಟೈಮ್ ಓದುವಾಗ ಈಸಿ ಆಗುತ್ತೆ. ಆ್ಯಂಡ್ ನೀವು KPSC ಎಕ್ಸಾಮ್ಸ್ಗೂ ಕೂಡ ಅದು ಈಸಿ ಆಗುತ್ತೆ, ಬರೀ PSIಗೆ ಮಾತ್ರ ಅಲ್ಲ. ಜಸ್ಟ್ ಅದ್ರ ಲಕ್ಷಣಗಳು ಮತ್ತು ಯಾವ್ಯಾವ ಪ್ಲೇಸ್ ಅಂತ ತಿಳ್ಕೊಂಡ್ರು ಸಾಕು. ತುಂಬ ಡೆಪ್ತಾಗಿ ಹೆಂಗೆ ವರ್ಕ್ ಆಗುತ್ತೆ ಅದೆಲ್ಲ ಏನು ಬೇಡ. ಜಸ್ಟ್ ಇದಕ್ಕಿದು ಅನ್ನೋದು ಒಂದು ನೇಮ್ಸ್ಗಳನ್ನ ನೆನ್ಪಿಟ್ಕೊಂಡ್ರು ಇಟ್ ವುಡ್ ಬಿ ಹೆಲ್ಪ್ಫುಲ್. ಮತ್ತು ಇದು ಜನರಿಕ್ ಇದೆ ಸ್ಟೇಟ್ಮೆಂಟು. ನಾಟ್ ಶೋರ್ ವೆದರ್ ದಿಸ್ ಆನ್ಸರ್ ಇಸ್ ಕರೆಕ್ಟ್ ಆರ್ ನಾಟ್. ಬಟ್ ಇವತ್ತಿನ ಈಗ ವಾಟ್ ಈಸ್ ನಾಟ್ ಟ್ರೂ ಅಕಾರ್ಡಿಂಗ್ ಟು ಸೌತ್ ಆಫ್ರಿಕಾ ಅಂದಾಗ, ಇಟ್ ಪ್ರೊಡ್ಯೂಸಸ್ ಮೋರ್ ದೆನ್ 70% ಆಫ್ ದ ಗೋಲ್ಡ್ ಆಫ್ ದಿ ವರ್ಲ್ಡ್. ಆ್ಯಕ್ಚುಲಿ ಇಟ್ ವಾಸ್ ಪ್ರೊಡ್ಯೂಸಿಂಗ್ ಬಿಫೋರ್, ಬಟ್ ಆಸ್ ಆಫ್ ನೌ ಇದು ರೆಡ್ಯೂಸ್ ಆಗಿದೆ. ಇದ್ರ ಮೇಲೆ ನಾನು ಇದನ್ನ ರಾಂಗ್ ಅಂತ ತಗೊಂಡಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ಹೈಯೆಸ್ಟ್ ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್ ಇನ್ ಆಫ್ರಿಕಾದಲ್ಲಿ ಮೆನಿ ಅದರ್ ಸ್ಟೇಟ್ಸ್ ಆಲ್ಸೋ ಡೆನ್ಸಿಟಿ ಜಾಸ್ತಿ ಇದೆ. ಬಟ್ ಐ ಆಮ್ ನಾಟ್ ಶೋರ್ ವೆದರ್ ದ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಆರ್ ಫೋರ್ತ್ ಆಪ್ಷನ್. ವಿ ಹ್ಯಾವ್ ಟು ವೆಯ್ಟ್ ಫಾರ್ ದ KPSC ಕೀಸ್ಗೆ. ಅವ್ರು ಯಾವ್ದು ಬಿಡ್ತಾರೆ ಅದೇ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಫೈನಲ್ಲು. ಆ್ಯಂಡ್ ನೋಡಿ, ಸೌತ್ ಆಫ್ರಿಕಾ ಮೇಲೆ ಕ್ವಶನ್ ಕೇಳಿದ್ದಾರೆ ಅಂತಂದರೆ, ನೆಕ್ಸ್ಟ್ ದೇ ಮೈಟ್ ಆಸ್ಕ್ ಅಬೌಟ್, ಇನ್ನು ನಮಗೆ ಸ್ವಲ್ಪ ರಿಲೆವೆಂಟ್ ಆಗಿರೋದು ಯಾವುದು, ಸೌತ್ ಆಫ್ರಿಕಾ ಬಿಟ್ಟರೆ ಇರಾನ್ ಬಗ್ಗೆನೂ ಕ್ವಶನ್ ಕೇಳ್ಬೋದು. ಅದನ್ನು ಬಿಟ್ಟರೆ ಸೌದಿ ಅರೇಬಿಯಾ ಮೇಲೆ ಬರ್ಬೋದು. ಇಲ್ಲ ಅಂತ ಅಂದರೆ ಯಾವುದಾದ್ರೂ ಯುರೋಪಿಯನ್ ಕಂಟ್ರೀಸ್ ಬಗ್ಗೆ ಕೇಳ್ಬೋದು, ಜರ್ಮನಿ ಇಲ್ಲ ಜಪಾನ್ ಈಸ್ ದ ಫೇವ್ರೆಟ್ ಟಾಪಿಕ್ ಫಾರ್ ಎಕ್ಸಾಮಿನರ್ಸ್, ಎಸ್ಪೆಷಲಿ ಇನ್ UPSC. ಸೊ ಇವಾಗ ಈ ಸ್ಟೇಟ್ ಕೇಳಿದ್ದಾರೆ ಅಂತಂದರೆ ಸೌತ್ ಆಫ್ರಿಕಾ, ನಾಳೆ ಇನ್ನೊಂದು ಸ್ಟೇಟ್ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಸ್ವಲ್ಪ ವರ್ಲ್ಡ್ ಜಿಯೋಗ್ರಫಿದು ಬಗ್ಗೆ ನಾವು ಡಿಟೇಲಿಂಗಾಗಿ ನೋಡ್ಕೊಬೇಕು, ಎಸ್ಪೆಷಲಿ ಅಟ್ಲೀಸ್ಟ್ ಒಂದು 10 to 15 ಕಂಟ್ರೀಸ್. ಅದು ನಾನು ಆ ಥೀಮ್ ಬೇಸ್ಡ್ ಕ್ಲಾಸಸ್ ಮಾಡ್ತೀನಲ್ಲ, ಅಲ್ಲಿ ನೋಡ್ತೀನಿ, ಟ್ರೈ ಮಾಡ್ತೀನಿ. ಬಟ್ ಐ ಕಾಂಟ್ ಅಶ್ಯೂರ್ ದಟ್ ಐ ವಿಲ್ ಡೂ ಇಟ್. ನೆಕ್ಸ್ಟ್ ಒನ್, ಇದು ನೀವು ಈಗ ಕ್ಲಾಸ್ ನೋಡಿದ ತಕ್ಷಣನೇ ಕಂಪ್ಲೀಟ್ ಇದನ್ನ ಸಿನಾಪ್ಸಿಸ್ ಒಂದ್ಸಲ ಗೋತ್ರೂ ಮಾಡಿ, ಆಯ್ತಾ? 13th ಕ್ವಶನ್, ದ ಮೇಜರ್ ಕ್ರಾಪ್ ಗ್ರೋನ್ ಇನ್ ರೆಡ್ ಸಾಯಿಲ್ ಇನ್ ಇಂಡಿಯಾ. ರೆಡ್ ಸಾಯಿಲ್ ಅಂದರೆ ಎಲ್ಲಿ ಬರುತ್ತೆ? ಮೇಜರ್ಲಿ ಸದರ್ನ್ ಇಂಡಿಯಾದಲ್ಲಿ ಜೋವರ್ ಮತ್ತು ರಾಗಿ. ಇದು ಸಾಯಿಲ್ಸ್ ಬಗ್ಗೆ ಎಲ್ರಿಗೂ ಗೊತ್ತಿರಬೇಕು. ಎಷ್ಟು ಟೈಪ್ಸ್ ಆಫ್ ಸಾಯಿಲ್ಸ್ ಇದೆ, ಅದರದ್ದು ಕ್ರಾಪ್ಸು, ಆ ಸಾಯಿಲ್ಸಲ್ಲಿ ಯಾವ ನ್ಯೂಟ್ರಿಷನ್ನು ಇದೆ, ಯಾವುದು ಡೆಫಿಷಿಯೆಂಟ್ ಇದೆ, ಯಾವ್ಯಾವ ಪ್ಲೇಸಲ್ಲಿ ಯಾವ್ಯಾವ ಸಾಯಿಲ್ ಇದೆ, ಇಷ್ಟು ಗೊತ್ತಾದರೆ ನಿಮ್ಗೆ ಅದು ಹೆಂಗೆ ಅಂದರೆ, ನಾನು ಒಂದು ಕ್ಲಾಸಲ್ಲಿ ಹೇಳಿದ್ದೆ, ಮಳೆ ಸಾಯಿಲ್ ಟೈಪ್ನ ಡಿಸೈಡ್ ಮಾಡುತ್ತೆ, ಸಾಯಿಲ್ ಟೈಪ್ಸು ನ್ಯೂಟ್ರಿಷನ್ ಕಂಟೆಂಟ್ನ ಡಿಸೈಡ್ ಮಾಡುತ್ತೆ, ನ್ಯೂಟ್ರಿಷನ್ ಕಂಟೆಂಟು ಯಾವ ಕ್ರಾಪ್ ಬೆಳಿಬೋದು ಅಂತ ಡಿಸೈಡ್ ಮಾಡುತ್ತೆ. ಆ ಕ್ರಾಪ್ ಅಕಾರ್ಡಿಂಗ್ಲಿ ನಮಗೆ ಅಲ್ಲಿ ಇಂಡಸ್ಟ್ರೀಸ್, ಅಂದರೆ ಇದು ಒಂಥರ ಹೋಲಿಸ್ಟಿಕ್ ಸ್ಟಡಿ. ನಿಮಗೆ ಬರೀ ಕ್ರಾಪ್ ತಿಳ್ಕೊಳ್ಳೋದ್ರ ಅವಶ್ಯಕ, ಮಣ್ಣಿನ ಮೇಲಿರೋ ಅದರಲ್ಲಿ ನ್ಯೂಟ್ರಿಷನ್ನು, ಇದನ್ನು ಕಂಪ್ಲೀಟಾಗಿ ಓದಿ. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ, ಜಿಯೋಗ್ರಫಿ ಓದುವಾಗ ನಿಮ್ಗೆ ಖುಷಿ ಆಗುತ್ತೆ ಈ ಥರ ಹೋಲಿಸ್ಟಿಕ್ಕಾಗಿ ಓದಿದರೆ. ಬರೀ ಬಾಯಟ್ ಮಾಡ್ತಾ ಹೋದರೆ ಆಗೋದಿಲ್ಲ. ಇಲ್ಲೆಲ್ಲ ಇದೆ ಯಾವ್ಯಾವುದು ಅಂತ. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ಡೆಲ್ಟಾ ಫಾರ್ಮೇಷನ್ ಕನ್ಸಿಡರ್ ದ ಫಾಲೋವಿಂಗ್ ದಿ ಪ್ರೋಸೆಸ್. ಏನು? ಡಿಕ್ರೀಸ್ ಇನ್ ದ ರಿವರ್ ವೆಲಾಸಿಟಿ ಆಸ್ ಇಟ್ಸ್ ಎಂಟರ್ ಟು ದಿ ಪ್ಲೇನ್ ರೀಜನ್. Coagulation of clay particles due to salt water. Increased erosion due to river mouth. ಡೆಲ್ಟಾದಲ್ಲಿ ಎರೋಷನ್ ಆಗಲ್ಲ, ಇಟ್ಸ್ ಡೆಪೋಸಿಷನ್. ಅದು ಒಂದು ಆನ್ಸರ್ ಗೊತ್ತಿದ್ರೆ ನೀವು ಸಿನ ಎಲಿಮಿನೇಟ್ ಮಾಡ್ಬೋದು, ಆನ್ಸರ್ A and B. ಬಟ್ ಎರೋಷನ್ ಎಲ್ಲಾಗುತ್ತೆ?
ಅದು ಗೊತ್ತಿರಬೇಕು ನಿಮಗೆ. ಎಸ್ಚುರೀಸ್ ಅಂತ ಬಂದಾಗ ಅಲ್ಲಿ ಎರೋಷನ್ ಆಗುತ್ತೆ. ಡೆಲ್ಟಾದಲ್ಲಿ ಎರೋಷನ್ ಆಗಲ್ಲ, ಡೆಪೋಸಿಷನ್ ಆಗುತ್ತೆ. ಇವಾಗ ಮತ್ತೆ ಇನ್ನೊಂದು ಕ್ವಶನ್ ಇಲ್ಲಿ ನೀವೇನು ಇದು ಮಾಡ್ಕೊಬಂದ್ರೆ ಯಾವ ಯಾವ ನದಿಗಳು ಡೆಲ್ಟಾನ ಕ್ರಿಯೇಟ್ ಮಾಡುತ್ತೆ, ಯಾವ ಯಾವ ನದಿಗಳು ಎಸ್ಚುರೀಸ್ನ ಕ್ರಿಯೇಟ್ ಮಾಡುತ್ತೆ. ಈಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಡೆಲ್ಟಾ, ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಎಸ್ಚುರೀಸ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಇಂಪಾರ್ಟೆಂಟ್ ಟ್ರೈಬ್ ಇನ್ ದೌಲಾದರ್ ರೇಂಜ್? ಇಲ್ಲಿ ನೋಡಿ, ದೌಲಾದರ್ ರೇಂಜ್ ಎಲ್ಲಿದೆ ಅಂತ ಗೊತ್ತಿರಬೇಕು ಫಸ್ಟ್ ಕ್ವಶನ್. ಮತ್ತೆ ಇನ್ನೊಂದು ಕ್ವಶನ್ನು ಯಾವ ಯಾವ ಟ್ರೈಬ್ಸ್ ಯಾವ ಯಾವ ಡಿಸ್ಟ್ರಿಕ್ಸ್ ಅಲ್ಲಿ, ಸಾರಿ ಸ್ಟೇಟ್ಸ್ ಅಂತ ಗೊತ್ತಿರಬೇಕು. ಗದ್ದಿದ್ ಒಂದು ಟ್ರೈಬ್ ನಮಗೆ ಗೊತ್ತಿದ್ರೆ ಆನ್ಸರ್ ಮಾಡ್ಬೋದು. ಅಬೋರ್, ಲೆಪ್ಚಾ, ತಾರು ಇವೆಲ್ಲ ಅರುಣಾಚಲ್ ಪ್ರದೇಶ ಆ ಕಡೆ ದೌಲಾದರ್ ಶ್ರೇಣಿಯಲ್ಲೇ ಬರುತ್ತೆ. ಬಟ್ ವೇರ್ ಗದ್ದಿ ಕಮ್ಸ್ ನಮ್ಗೆ ಅದು ಗೊತ್ತಿದ್ರೆ ಆನ್ಸರ್ ಮಾಡ್ಬೋದು. ಹಿಮಾಚಲ್ ಪ್ರದೇಶಲ್ಲಿ ಬರುತ್ತೆ ಗದ್ದಿ ಟ್ರೈಬ್ಸ್. ಸೊ ನಾರ್ತ್ ಈಸ್ಟಲ್ಲಿರೋದು ದೌಲಾದರ್ ಶ್ರೇಣಿ. ಸೊ ಅದು ಒಂದು ನಿಮಗೆ ಗೊತ್ತಾದರೆ. ಆಮೇಲೆ ಇನ್ನೊಂದು ಏನಂದರೆ ಪಿ ವಿ ಟಿ ಜಿಸ್ದು ಸ್ವಲ್ಪ ನೋಡ್ಕೊಳ್ಳಿ ಆಯಿತಾ. ಯಾವ ರಾಜ್ಯದಲ್ಲಿ ಹೈಯೆಸ್ಟ್ ಇದ್ದಾರೆ, ಟೋಟಲ್ ನಂಬರ್ ಆಫ್ ಪಿ ವಿ ಟಿ ಜಿಸು, ಮತ್ತು ಫೀಚರ್ಸ್ ಅವ್ರದ್ದು ಏನೇನು ಕ್ರೈಟೀರಿಯಾದಿದೆ, ಸಿಗ್ನಿಫಿಕೆನ್ಸ್ ಏನು, ಅವು ಗೊತ್ತಿದ್ರೆ ಗೊತ್ತಿರಬೇಕು ಅವು. ಇನ್ ಇಂಡಿಯಾ ದ ಡಿಸ್ಪರ್ಸ್ ಸೆಟಲ್ಮೆಂಟ್ ಆರ್ ಫೌಂಡ್ ಇನ್. ಡಿಸ್ಪರ್ಸ್ಡ್ ಅಂದರೆ ಏನು? ಮನೆಗಳು ತುಂಬ ದೂರ ದೂರದಲ್ಲಿ ಇರುವುದು. ಈಗ ಡಿಸ್ಪರ್ಸ್ ಸೆಟಲ್ಮೆಂಟ್ ಕೇಳಿದ್ದಾರೆ ಅಂತಂದರೆ ಯು ಶುಡ್ ನೋ ದಟ್ ಟೈಪ್ಸ್ ಆಫ್ ಸೆಟಲ್ಮೆಂಟ್ಸ್ ಯಾವ್ದ್ಯಾವುದು, ಅದರಲ್ಲಿ ಹೈಯೆಸ್ಟು ಯಾವ ಸೆಟಲ್ಮೆಂಟು ತುಂಬ ಎನ್ಕ್ಲೋಸ್ಡ್ ಇರುತ್ತೆ, ಮತ್ತು ಎಲ್ಲಿ ಜನ ಜಾಸ್ತಿ ವಾಸಿಸ್ತಾರೆ. ಯೂಶ್ವಲಿ ರಿವರ್ ಇರುವಂಥ ಜಾಗದಲ್ಲಿ ಜಾಸ್ತಿ ಜನ ಇರ್ತಾರೆ, ಅದು ನಮಗೆ ಗೊತ್ತಿರಬೇಕು. ಇದು ಡಿಸ್ಪರ್ಸ್ಡ್ ಇರೋದು ರಾಜಸ್ಥಾನ ಇಲ್ಲಿ ಆಪ್ಷನಲ್ಲಿ. ಇಲ್ಲಾಂದ್ರೆ ನಾರ್ತ್ ಈಸ್ಟ್ ಸ್ಟೇಟ್ಸ್ ಕೊಟ್ಟಿದ್ರು ಕೂಡ ಅಲ್ಲೂ ಕೂಡ ಡಿಸ್ಪರ್ಸ್ ಸೆಟಲ್ಮೆಂಟೇ ಇರುತ್ತೆ. ಮಲ್ನಾಡ್ ರೀಜನಲ್ಲಿ ಡಿಸ್ಪರ್ಸ್ ಸೆಟಲ್ಮೆಂಟ್ಸ್ ಇರುತ್ತೆ. ಹಿಲ್ಲಿ ಏರಿಯಾಸು, ಏರಿಡ್ ಕಲ್ಟಿವೇಶನ್ ಇಂದ ದೂರ ಇರೋದು, ಇವೆಲ್ಲ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಟು ದ ಪೆನಿನ್ಸುಲರ್ ಪ್ಲಾಟೂ. ದೊಡ್ಡ ಬೆಟ್ಟ ಇಸ್ ದ ಹೈಯೆಸ್ಟ್ ಪೀಕ್ ಆಫ್ ಈಸ್ಟರ್ನ್ ಘಾಟ್. ಈಸ್ಟರ್ನ್ ಘಾಟ, ವೆಸ್ಟರ್ನ್ ಘಾಟ್. So first one wrong. First wrong ಆದರೆ you will end up with 2 and 4 option. Dhupgarh is the highest peak of Saptpura range. Correct. Traimbaku is a source of river Godavari. Correct. Mahabaleshwara is the source point of Mahanadi. Mahabaleshwar is a source of Krishna river. ನೋಡಿ ನಾನು ಮೇಲೆ ಹೇಳಿದ್ದೆ ಯಾವ ರಿವರ್ ಕೇಳ್ಬೋದು ಅಂತ, ಅದ್ರ ಮೇಲೆ ಕ್ವಶನ್ ಆಗಿದೆ ಇದು. ದಿಸ್ ಇಸ್ ವೇ ವಿ ಈಗ ಹಳೆ ಕ್ವಶನ್ ಪೇಪರ್ ನೋಡಿದರೆ ನಮಗೊಂದು ಐಡಿಯಾ ಬಂದಿರುತ್ತೆ ಇದ್ರ ಮೇಲೆ ಕ್ವಶನ್. ಫ್ರಾಂಕ್ಲಿ ಸೇಯಿಂಗ್ ನಾನು ಈ ಥರ ಇದು ಫಸ್ಟು ಆನ್ಸರ್ ನೋಡುವಾಗ ನಾನು ಈ ಥರ ಬಂದಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಬಂದಿದೆ ಅಂತಂದರೆ ಇಷ್ಟು ನಿಮಗೂ ಕೂಡ ಒಂದು ನಾಲೆಜ್ ಇರುತ್ತೆ ನಿಮಗೆ. ಆ ಒಂದು ಸ್ಕಿಲ್ ಇರುತ್ತಲ್ಲ, ನೆಕ್ಸ್ಟ್ ಏನು ಕೇಳಬಹುದು ಅಂತ, ಆ ಸ್ಕಿಲ್ ಡೆವಲಪ್ ಆಗಬೇಕಾದ್ರೆ ನೀವು ಹಳೆ ಕ್ವಶನ್ ಪೇಪರ್ನ ಬಿಡಿಸ್ಬೇಕು. ಸೊ ಡಿನೋ ಆನ್ಸರ್ ರಾಂಗ್ ಆದರೆ ಆನ್ಸರ್ ಈಸ್ ಬಿ ಎನ್ ಸಿ. ನೋಡಿ ಹೋಗ್ತಾ ಹೋಗ್ತಾ ಹಳೆ ಕ್ವಶನ್ ಪೇಪರು ಮತ್ತು ಈಗ ರೀಸೆಂಟ್ ಎಕ್ಸಾಮ್ಸ್ ನೀವು ಮಾಡ್ತಾ ಹೋದಾಗ ನಿಮ್ಗೆ ಎಕ್ಸಾಮಲ್ಲಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅಯ್ಯೋ ನಾನು ಮಾಡಿದ್ದೇ ಬಂದಿದೆಯಲ್ಲ, ನಾನು ಇದನ್ನು ಗೆಸ್ ಮಾಡಿದ್ನಲ್ವಾ ಅಂತ ಬರುತ್ತೆ. ದೆನ್ ವಾಟ್ ವಾಸ್ ದ ಥೀಮ್ ಆಫ್ ಯುನೈಟೆಡ್ ನೇಷನಲ್ ಜನರಲ್ ಅಸೆಂಬ್ಲಿ ಸಮಿಟ್ ಫ್ಯೂಚರ್ ಹೆಲ್ಡ್ ಇನ್ September 24? ಇದು ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲದೆ ಇರೋ ಆನ್ಸರು, ಗೊತ್ತಿದ್ರೆ ಗೊತ್ತಿರೋದು. ಇದಕ್ಕೆ ಆನ್ಸರ್ ಇಸ್ ಬಿ, ಮಲ್ಟಿಲ್ಯಾಟ್ರಲ್ ಸೊಲ್ಯೂಷನ್ ಫಾರ್ ಬೆಟರ್ ಟುಮಾರೋ. ಸೆಕೆಂಡ್ ಒನ್ ಇದರಲ್ಲೇನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಇದು ಗೊತ್ತಿದ್ರೆ ಗೊತ್ತು, ಇಲ್ಲ ಅಂದರೆ ಇಲ್ಲ, ಬಿಕಾಸ್ ಥೀಮ್ಸ್ ಅಲ್ವಾ, ಥೀಮ್ಸಲ್ಲಿ ಏನೂ ಕಾನ್ಸೆಪ್ಟ್ ಇರೋದಿಲ್ಲ. ದೆನ್ ಕಮ್ಸ್ ಇನ್ 2024 ದ ಬ್ರಿಕ್ಸ್ ಗ್ರೂಪ್ ಆಫ್ ಲೀಡಿಂಗ್ ಎಮರ್ಜಿಂಗ್ ಎಕಾನಮೀಸ್ ಎಕ್ಸ್ಪೆಂಡೆಡ್ ಟು include 5 new members. What are the new members? Egypt, Ethiopia, Turkey, Iran, Saudi Arabia, UAE. ಟರ್ಕಿ ಇದೆಯಾ ಆನ್ಸರಲ್ಲಿ? ನೋ. ರಿಮೂವ್ ಸಿ ರಿಮೂವ್ ಮಾಡಿದರೆ ಯು ವಿಲ್ ಗೆಟ್ ದ ಆನ್ಸರ್. ಇದು UPSC ಕೂಡ ಆಗಿತ್ತು, ಬಟ್ ನಾಟ್ ದಿಸ್ ಡೈರೆಕ್ಟ್ ಕ್ವಶನ್. ಅದ್ರ ಜೊತೆ ಇನ್ನೂ ಬೇರೆ ಏನೇನೋ ಆ್ಯಡ್ ಮಾಡಿದ್ರು ನೋಡಿ. 17 ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, SDG. ಝೀರೋ ಹಂಗರ್, ಕರೆಕ್ಟ್. ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ, ಕರೆಕ್ಟ್. ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್, ಕರೆಕ್ಟ್. ಸ್ಪೇಸ್ ಎಕ್ಸ್ಪ್ಲೋರೇಷನ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗೂ ಸ್ಪೇಸ್ ಎಕ್ಸ್ಪ್ಲೋರೇಷನ್ಗೂ ಏನು ಸಂಬಂಧ ಇದೆ, ಅದು ಒಂದು ತೆಗೆದ್ರೆ ನಿಮಗೆ ಆನ್ಸರ್ ಬರುತ್ತೆ.
ಡಿನ ಒಂದು ತೆಗೆದ್ರೆ. ಆ್ಯಂಡ್ ಇನ್ನೊಂದು ತಿಳ್ಕೊಳ್ಳಿ, ಈ ಥರ ಲೆಂದಿ ಕ್ವಶನ್ಸಲ್ಲಿ ಅಡ್ವಾಂಟೇಜ್ ಏನಂತಂದರೆ, ಒಂದು ಆಪ್ಷನ್ನ ರಿಮೂವ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರೋ ಥರನೇ ಕೊಟ್ಟಿರ್ತಾರೆ. ಅದು ತುಂಬ ಡಿಫಿಕಲ್ಟ್ ಮಾಡೋದಿಲ್ಲ ಕ್ವಶನ್ಸ್. ಆ್ಯಂಡ್ ಇವತ್ತು ನೀವು ಆಲ್ ದ 17 ಎಸ್ ಟಿ ಜಿಸ್ನ ಬೈ ಹಾರ್ಟ್ ಮಾಡಬೇಕು ಈ ಕ್ಲಾಸ್ ಮುಗ್ದಿದ ತಕ್ಷಣವೇ. ಬಿಕಾಸ್ ಒನ್ ಆರ್ ದಿ ಅದರ್ ವೇ ಕ್ವಶನ್ ಕೇಳ್ತಾರೆ. ಈಗ ಬರೀ ಇಷ್ಟು ಮಾತ್ರ ಕೇಳಿದ್ರೆ ನೆಕ್ಸ್ಟ್ ಎಕ್ಸಾಮಲ್ಲಿ ಅವ್ರು ಏನು ಕೇಳ್ಬೋದು ಗೊತ್ತಾ? ಎಸ್ ಟಿ ಜಿ 1 ಏನು ಹೇಳುತ್ತೆ, ಎಸ್ ಟಿ ಜಿ 12 ಏನು ಹೇಳುತ್ತೆ, ಎಸ್ ಟಿ ಜಿ 17 ಏನು ಹೇಳುತ್ತೆ, ಮ್ಯಾಚ್ ದ ಫಾಲೋವಿಂಗ್ ಕೊಡ್ಬೋದು. ಓನ್ಲಿ ಒನ್ ಆಪ್ಷನ್ ಇಸ್ ಕರೆಕ್ಟ್, ಓನ್ಲಿ 2 ಕರೆಕ್ಟ್, ಓನ್ಲಿ 3 ಕರೆಕ್ಟ್. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಈ ಕ್ವಶನ್ ಬಂದಿದ್ರೆ ನೆಕ್ಸ್ಟ್ ಇದ್ರ ಮೇಲೆ ಇನ್ನೊಂದು ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಎಕ್ಸ್ಪೆಕ್ಟ್ ಮಾಡಿ. Consider the following statement about Stand Up India scheme. It provides loan from 10 lakh to 1 crore. This scheme is for SC and ST entrepreneur and woman. Correct. This is very important. Startup for everybody, stand up for SC, ST and women. It includes large corporation and industries are eligible beneficiary. No, not actually. It is not include large corporation. Farmers and agriculture workers are key beneficiaries in the scheme. Yeah, that can be considered. Farmers and agriculture workers are key beneficiaries. ಬಟ್ ಅದು ಲಾರ್ಜ್ ಕಾರ್ಪೊರೇಷನ್ ಐ ಡೌಟ್. ಹಾಗಾಗಿ ಸಿನ ಎಲಿಮಿನೇಟ್ ಮಾಡಿಬಿಟ್ಟು ಐ ಹ್ಯಾವ್ ಟೇಕನ್ ಎ ಆ್ಯಂಡ್ ಬಿ ಅಂದ್ಬಿಟ್ಟು ಲೆಟ್ಸ್ ವೇಟ್ ಫಾರ್ ದ KPSC. ಇದಕ್ಕೆಲ್ಲ ಏನಂದರೆ ನಾನು ಹೇಳಿದ್ನಲ್ಲ, ಕೆಲವು ಸ್ಕೀಮ್ದು ಫೀಚರ್ಸ್ ಕೇಳ್ತಾರೆ ಅಂತ, ಹಾಗೆ ಇದು. ಈಗ ನೋಡಿ, ಸ್ಟ್ಯಾಂಡಪ್ ಕೇಳಿದ್ರೆ ಸ್ಟಾರ್ಟಪ್ ತುಂಬ ನ್ಯೂಸಲ್ಲಿ ಇತ್ತಲ್ಲ, ಅದಕ್ಕೆ ಸ್ಟ್ಯಾಂಡಪ್ ಬಗ್ಗೆ ಒಂದು ಕ್ವಶನ್ ಬಂದಿದೆ. ನೆಕ್ಸ್ಟ್ ಪ್ರೈಮರಿ ಡೆಫಿಸಿಟ್, ರೆವಿನ್ಯೂ ಡೆಫಿಸಿಟ್, ಫಿಸಿಕಲ್ ಡೆಫಿಸಿಟ್, ಬಜೆಟ್ ಡೆಫಿಸಿಟ್. ಇದು ವೆರಿ ಈಸಿಯೆಸ್ಟ್ ಒನ್ ಆ್ಯಂಡ್ ನಿಮ್ಗೆಲ್ರಿಗೂ ಇದು ಎಕಾನಮಿಯಲ್ಲಿ ಗೊತ್ತಿರುತ್ತೆ. ಸೊ ಇದನ್ನು ಜಸ್ಟ್ ಗೋ ಥ್ರೂ ದಿಸ್ ಒನ್ಸ್. M1. What is M1? Currency with the public and coins and currency notes plus demand draft. ಯಾವುದು ಲಿಕ್ವಿಡ್ ಮನಿಯಲ್ಲಿರುತ್ತೆ ಅದು M1 ಕರೆನ್ಸಿ, ಆ್ಯಂಡ್ ದಿಸ್ ಇಸ್ ರೆಫರ್ಡ್ ಆಸ್ ಅ ನ್ಯಾರೋ ಮನಿ. M2 time deposit. M1 plus time deposit of the public with the broad, this is known as broad money. M3 ಏನು? M1 plus post office saving deposits. M4, M3 plus total post office deposits. ಸೊ M1 ಆ್ಯಂಡ್ M2. ಇದು ಮನಿ ಅಂತ ಹೇಳಿ ಒಂದು ಚಾಪ್ಟರ್ ಇದೆ ಎಕನಾಮಿಯಲ್ಲಿ, ಅದರಲ್ಲಿ ಫಸ್ಟ್ ಟಾಪಿಕ್ಸೇ ಡೆಫಿನೇಷನ್ ಆಫ್ ಮನಿ. ಸೊ ಇದು ಈಸಿನೇ ಇದೆ, ನೋಡ್ಕೊಳ್ಳಿ ಅದನ್ನು. ಇಲ್ಲಿ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್, ಹೂ ವಾಸ್ ದ ಫಸ್ಟ್ ಆರ್ಕಿಟೆಕ್ಟ್ ಬಿಹೈಂಡ್ ದ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಕರ್ನಾಟಕ? ಐ ಥಿಂಕ್ ಲಾಸ್ಟ್ ಟೈಮ್ ನಮಗೆ ಅಶೋಕ್ ಮೆಹ್ತಾ ಬಗ್ಗೆ ಒಂದು ಕ್ವಶನ್ ಬಂದಿತ್ತು ಅನಿಸುತ್ತೆ. ಸೊ ಪಂಚಾಯತ್ ರಾಜ್ ನೋಡಿ, ಅದಂತೂ ತುಂಬ ಫೇವ್ರೇಟ್ ಟಾಪಿಕ್ ಆಗಿಬಿಟ್ಟಿದೆ ಇವಾಗ ಎಕ್ಸಾಮಿನರಿಗೆ. ಇದು ನಾಜೀರ್ ಸಾಬ್. ಇದರಲ್ಲಿ ನೀವು ಮಹಾತ್ಮ ಗಾಂಧಿ ಮತ್ತು ಅಂಬೇಡ್ಕರ್ನ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ನೆಕ್ಸ್ಟ್ MC ರಾಜಾ ಮತ್ತು ನಾಜೀರ್ ಸಾಬಲ್ಲಿ ರಿಸ್ಕ್ ತಗೊಳ್ಳಿ, ಬಿಕಾಸ್ 50-50 ಚಾನ್ಸಸ್ ಇರುತ್ತೆ. ಗೊತ್ತಿರುತ್ತೆ, ಇದು ಈಸಿನೇ ಇದೆ, ಬಟ್ ಗೊತ್ತಿಲ್ಲ ಅಂದವ್ರಿಗೆ ನಾನು ಹೇಳ್ತಿರೋದು. ನೆಕ್ಸ್ಟ್ ಯೋಜನೆಗಳು. ಈ ಕ್ವಶನ್ ಪೇಪರಲ್ಲಿ ಆಲ್ಮೋಸ್ಟ್ ಜಾಸ್ತಿ ಯೋಜನೆಗಳಿದೆ. ನಿರ್ಮಲ ಗ್ರಾಮ ಯೋಜನಾ, ಜಲ್ ನಿರ್ಮಾಣ ಯೋಜನಾ, ಅಕ್ಷರ ದಾಸೋಹ ಯೋಜನಾ, ಯಶಸ್ವಿನಿ ಯೋಜನಾ. ಯಶಸ್ವಿನಿ ಯೋಜನಾ ಯಾವಾಗ ಸ್ಟಾರ್ಟ್ ಆಯಿತು? 2005-06. ಅದು ಒಂದು ಕ್ಯಾನ್ಸರ್ ಗೊತ್ತಿದ್ರೆ ವಿಲ್ ಎಂಡ್ ಅಪ್ ವಿತ್ 2 and 4 ಆಪ್ಷನ್. ಮತ್ತು ನಿರ್ಮಲ ಗ್ರಾಮ್ ಯೋಜನಾ, ಜಲ್ ನಿರ್ಮಲ್ ಯೋಜನಾ, ಇದೆರಡು ಸ್ವಲ್ಪ ಟಫ್ ಇದೆ. ಬಟ್ ನೀವು ಸ್ವಲ್ಪ ಆ್ಯಕ್ಚುಲಿ ಇದು ಕರ್ನಾಟಕ ಇದರಲ್ಲಿರುತ್ತೆ, ಎಲ್ಲಿ ಹೇಳಿ, ಎಕನಾಮಿಕ್ ಸರ್ವೆಯಲ್ಲಿ. ಸ್ವಲ್ಪ ಇನ್ನು ಮುಂದೆ ಏನಂತಂದರೆ ನೀವೇನು ಮಾಡ್ತೀರಾ, ಕರ್ನಾಟಕ ಸರ್ವೆ ಜಸ್ಟ್ ಓದುವಾಗ ಬರೀ ಫೀಚರ್ಸ್ ಮಾತ್ರ ಅಲ್ಲ, ಅದ್ರದ್ದು ಡೇಟ್, ಇಸ್ವಿಗಳನ್ನೂ ಕೂಡ ತಿಳ್ಕೊತೀರಾ. ಬಿಕಾಸ್ ಇದು ಒಂದು ಕ್ವಶನ್ ಬಂದಿದ್ರೆ ನೆಕ್ಸ್ಟ್ ಆಲ್ಸೋ ಕ್ವಶನ್ ಕ್ಯಾನ್ ಕಮ್. According to the Chief Economic Advisor Krishnamurthy Subramanian, Indian Economic Survey 2021, what is the shape of the economy recover? V shape. ಯಾಕೆಂದರೆ ನಮ್ಗೆ ಯು ಶುಡ್ ನೋ ದ ಡೆಫಿನೇಷನ್ ಬಿಟ್ವೀನ್ ಯು ಶೇಪ್, ಎಸ್ ಶೇಪ್, ಜೆಡ್ ಶೇಪ್, ವಿ ಶೇಪ್. ಇದು ಕೋವಿಡ್ ಟೈಮಲ್ಲಿ ಆ್ಯಕ್ಚುಲಿ ವಿ ಶೇಪ್ದಾಗಿತ್ತು. ವಿ ಶೇಪ್ ಅಂದರೆ ಏನಂತಂದರೆ ಒಂದು ಸೆಕ್ಟರು ಕಂಟಿನ್ಯೂಸ್
ಡೌನ್‌ಫಾಲ್ ಆಗಿ ಮತ್ತೆ ಇಮಿಡಿಯೇಟ್ ರೈಸ್ ಆಗುತ್ತೆ. In which economy do consumer and producer make choices based on the market forces of supply? That is market economy. According to AK Sena, feminine occurred in India because of lack of proper distribution mechanism. ಇದೆಲ್ಲ ಗೊತ್ತಿರಬೇಕು ನಮಗೆ, ಇಲ್ಲಾಂದ್ರೆ ಆನ್ಸರ್ ಮಾಡೋಕ್ಕಾಗಲ್ಲ. Consider the following statement: climate change is primarily high to per capita annual emissions of greenhouse gases. India is one of the most vulnerable region in climate change. India has 75 Ramsar sites for wetland. ಸೊ ಇದು ನಂಬರ್ಸ್ ಗೊತ್ತಿರಬೇಕು. 75 ಮುಂಚೆ ಇತ್ತು, ಇವಾಗ ಅರೌಂಡ್ 89 ಆಗಿದೆ. ಸೊ ಅದನ್ನು ತೆಗೆದಾಗ ಆನ್ಸರ್ ಓನ್ಲಿ 2. Consider the following land reform policies. It reduces the disparities in wealth and income, correct? And the larger land holding are reduced to smaller size by imposition and ceiling, correct? Both are correct. ಇದು ಆ್ಯಕ್ಚುಲಿ ಲ್ಯಾಂಡ್ ರಿಫಾರ್ಮ್ ಯಾರ ಟೈಮಲ್ಲಿ ಆಯಿತು ಅನ್ನೋದು ಗೊತ್ತಿರಬೇಕು. ನ್ಯಾಷನಲ್ ಲೆವೆಲ್ಲು ಗೊತ್ತಿರಬೇಕು, ಸ್ಟೇಟ್ ಲೆವೆಲ್ಲು ಗೊತ್ತಿರಬೇಕು. ಬಿಕಾಸ್ ಇದು ಒಂದು ಕ್ವಶನ್ ಕೇಳ್ತಾನೇ ಇದ್ದಾರೆ, ಯಾರು ಪ್ರಾಮಿನೆಂಟ್ ಲೀಡರು ಇದ್ರದ್ದು ಅಂಡರಲ್ಲಿ, ಭೂದಾನ್ ಮೂಮೆಂಟ್ಸು ಇವೆಲ್ಲ ಬರುತ್ತೆ. ಸೊ ಉಳಿದಿರೋ ಕ್ವಶನ್ಸ್ನ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಇವಾಗ ಇದನ್ನು ನೋಡಿಬಿಟ್ಟು ನಾನು ಫೈಲ್ನ ಅಲ್ಲಿ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ, ಸಿನಾಪ್ಸಿಸ್ನು ಓದ್ಕೊಳ್ಳಿ. ಆ್ಯಂಡ್ ಆಲ್ರೆಡಿ ನಿಮಗೆ ಪ್ರೀವಿಯಸ್ ಕ್ವಶನ್ ಪೇಪರ್ನ ಎಷ್ಟು ನೋಡಬೇಕು ಮತ್ತು ಅಪ್ಕಮಿಂಗ್ ಎಕ್ಸಾಮ್ಸಿಗೆ ಅದೆಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಚೂರಾದರೂ ಮನವರಿಕೆ ಆಗಿದೆ ಅಂತ ಅಂದ್ಕೊತೀನಿ. ಸೊ ಆಲ್ ದ ಬೆಸ್ಟ್. ವಿಲ್ ಕನೆಕ್ಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.